So problem number 10th, 11.1 ಅಲ್ಲಿ 10th one. An umbrella has 8 ribs which are equally spaced. So assuming in the figure 11.10, assuming umbrella to be a flat circle of radius 45 centimeter, find the area between the two consecutive ribs of the umbrella. So ನೋಡ್ರಿ ಅದು ಆಂಗಲ್ ಎಷ್ಟು ಕೊಟ್ಟಿದ್ದಾನೆ ಅಲ್ಲಿ? ಓಕೆ ಬರ್ರಿ ನೋಡೋಣ. ಚಂದನಂದ್ ಏನವ ಇದು? So umbrella has 8 ribs which are equally spaced. Assuming umbrella to be a flat circle of radius 45 centimeter, find the area between the two consecutive ribs of the umbrella. So ಒಂದು umbrella ಬರ್ಕಾಡ್ರಿ ನೋಡೋಣ. ಸಿಂಚು ಇದಾಳ? ಮತ್ತೆ ವಿಚಾರ ಟೂರ್ ಯಾವಾಗ? 17 ನೈಟ್. ಏನ್ ಬಾರಿ ಏನ್ ನಿಂದೆ ಎಲ್ಲ ಲೀಡರ್ಶಿಪ್ ಅಂತೆ? ಇಲ್ಲ ಸರ್ ಹಂಗೇನಿಲ್ಲ. ಅಂದ್ರಪ್ಪ ಹೌದಾ ಸಿಂಚು? ಇಲ್ಲ ಸರ್ ನಾನು ಹುಷಾರಿಲ್ದೆ ಮಲ್ಗಿನಿ. ಏನಾಗಿತ್ತೆ? ಜ್ವರ ಸರ್. ಏನ? ಜ್ವರ. ತಣ್ಣೀರ್ ಕುಡಿದ್ರೆ ಹೋಗತ್ತಪ್ಪ. ಗೊತ್ತಿಲ್ಲ ನಿನ್ ತಣ್ಣೀರ್ ಕುಡಿದ್ರೆ ಹೋಗೋದು ಸಿಂಚು? ಸರ್ ನಾನ್ ದಿನ ಕುಡಿಯೋದೇ ತಣ್ಣೀರು. ನಾನ್ ಬಿಸಿನೀರ್ ಅನ್ಕೊಂಡಿದ್ದಲ್ಲ. ಹ ಸಿಂಚು? ಇಲ್ಲ. ಹ ಸೊ ಬರ್ರಿ ಈಗ ಇಲ್ಲಿ ಏನ್ ಪ್ರಶ್ನೆ ಹೇಳಿ. A umbrella has 8 ribs which are equally spaced. Okay. Assuming umbrella to be a flat circle of radius. ಪ್ರಜ್ಜು ಬಂದನ? ಪ್ರಜ್ಜು ಪ್ರಜ್ಜು okay. Assuming umbrella to be a flat circle of radius 45 centimeter, find the area between the two consecutive ribs of the umbrella. ಇದೆ. ಪ್ರಜ್ಜು ಬಂದಿದಾನ? ಇಲ್ಲ. ವಿದ್ರೋಮ್? ಒಂದ್ 5-6 ವರ್ಷ ಆತ ವಿದ್ರೋಮ್? ವಿದ್ರೋಮ್ ವಿದ್ರೋಮ್ ಒಂದ್ 5-6 ವರ್ಷ ಆತ ಮೀಟ್ ಮಾಡಿ ನಾವು. ವಿದ್ರೋಮ್ ಮಾತಾಡಲೇ, ಗುಸು ಗುಸು ಅಂತಿರಲೇ. ಓಕೆ ಬರ್ರಿ ನೋಡ್ರಮ್ಮ, ಈಗ ಆಯ್ತು ಬಿಟ್ಬಿಡಿ. ಒಂದು ಅಂಬ್ರೆಲಾ ಇದೆ, ಅದ್ರಲ್ಲಿ ಎಷ್ಟು ರಿಬ್ಸ್ ಇದಾವೆ? ರಿಬ್ಸ್ ಅಂದ್ರೆ ಕೊಡೆ ತಂತಿ ಅಂತ ಕೇಳಿದಿರಾ? ಸೊ ಈಗ ಎಷ್ಟು ರಿಬ್ಸ್ ಇದಾವೆ? 8 ರಿಬ್ಸ್ ಇದಾವೆ. ಇದನ್ನ ಫ್ಲಾಟ್ ಮಾಡ್ತಾರೆ. ಫ್ಲಾಟ್ ಮಾಡಿದಾಗ ಈ ತರ ಕಾಣುತ್ತೆ. ಇದನ್ನ ಫ್ಲಾಟ್ ಮಾಡಿದ್ರೆ ಇದನ್ನ ಆವಾಗ ಅದು ಈ ತರ ಕಾಣುತ್ತೆ. ಸೊ ಈಕ್ವಲಿ ಸ್ಪೇಸ್ಡ್. ಸೊ ಅವನ ಪ್ರಶ್ನೆ ಏನು? 2 ಕಾಂಜುಗೇಟಿವ್ ರಿಬ್ಸ್, ಇದು ಒಂದು ರಿಬ್ಬು, ಇದು ಒಂದು ರಿಬ್ಬು. ಈ ಕಾಂಜುಗೇಟಿವ್ ರಿಬ್ ಮತ್ತೆ ಇದೆಯಲ್ಲ ಈ ಏರಿಯಾ ಕಂಡಿದ್ದೀವಿ. ಸೊ ವಾಟ್ ಈಸ್ ದಿಸ್ ಏರಿಯಾ? It is nothing but sector. What is sector? It is the region bounded by 2 radii and arc. Clear? Yes sir. The region bounded by 2 radii and arc is called a sector. So you know
you know the formula to find the area of sector. ಹೌದಲ್ವಾ? Yes, Yes, sir. sir. So what is the formula to find the area of sector? Area Theta by 3 into into sector is into equal to theta divided by 360 into IR By square. r square. So clear ಆಯ್ತು? Theta divided by 360, theta divided by 360 into pi r square. ಈಗ ಕೇಳ್ರಿ. ಸೊ ನಮಗೆ ಸರ್ ರೇಡಿಯಸ್ ಕೊಟ್ಟಿದ್ದಾರೆ. ಯು ನೋ ದ ರೇಡಿಯಸ್ ಇಸ್ 45 ಸೆಂಟಿಮೀಟರ್. ಹೌದಾ? ಈಗ ನಮಗೆ ಏರಿಯಾ ಆಫ್ ಸೆಕ್ಟರ್ ಕಂಡುಹಿಡಿಯಲಿಕ್ಕೆ ಏನ್ ಬೇಕು? Theta. ಥೀಟಾ ಬೇಕು. ಇಟ್ ಮೀನ್ಸ್ ಆಂಗಲ್. Angle. This is how much total angle? Total 360. circle. Angle theta. Angle theta is equal to total angle divided by 8. ಯಾಕೆ 8? Sir, 8 ribs ಇದಾವಲ್ಲ. 8 ribs ಇದಾವೆ. They are equally spaced. ಒಂದಕ್ಕೊಂದು ಡಿಫರೆನ್ಸ್ ಇರಲ್ಲ. Therefore total angle ಅಂದ್ರೆ ಹೆಂಗ್ ಗೊತ್ತಾ ಸರ್? ಸರ್ಕಲ್ ನ it is 180 ಇಲ್ಲಿ ತನಕ. ಇಲ್ಲಿಂದ ಇಲ್ಲಿ ತನಕ 180 ನಾ? Yes, sir. 180 plus 180 360. 360. 360 divided by 8 sorry 8 ones are 8 fours are 32. What is the remainder? 4. 4 ಉಳಿತು. 36ರಲ್ಲಿ 32 4 ಉಳಿತು 40 ಉಳಿತು. 8 5s are. What is theta? 45. 45 degree. ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಸೊ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ. ಒಂದು ನಿಮ್ಮ ಹತ್ರ ಅಂಬ್ರಲಾ ಇದೆ, ಅದರಲ್ಲಿ 8 ribs ಇದಾವೆ. They are 8 ribs are equally spaced. When it become a flat, it shows like this. So now find the area between the two conjugative ribs. What is meant by two conjugate ಅಂದ್ರೆ this is ಇದಕ್ಕೆ ಕಾಂಜುಗೇಟಿವ್ ಇದು, ಇದಕ್ಕೆ ಕಾಂಜುಗೇಟಿವ್ ಇದು ಅಲ್ಲ, ಆಲ್ಟರ್ನೇಟ್. 1 ಆದ್ಮೇಲೆ ಕಾಂಜುಗೇಟಿವ್ ನಂಬರ್ಸ್ ಅಂದ್ರೆ 1 ಆದ್ಮೇಲೆ ಏನ್ ಬರಬೇಕು? 2 ನೇ ಬರಬೇಕು. 2 ಆದ್ಮೇಲೆ 3. So now don't write 1 after 3. It is not, these are not conjugative numbers. 1 ಆದ್ಮೇಲೆ ಕಾಂಜುಗೇಟಿವ್ ನಂಬರ್ ಯಾವುದು? 2. 3 ಆದ್ಮೇಲೆ 4. 3 ಆದ್ಮೇಲೆ 4. 4 ಆದ್ಮೇಲೆ 8. No, No. sir. 5. ಅವು ಕಾಂಜುಗೇಟಿವ್ ನಂಬರ್ಸ್ ಅಲ್ಲ. ಅಂದ್ರೆ ಈಗ ಪ್ರಶ್ನೆ ಏನು? 2 ಕಾಂಜುಗೇಟಿವ್ ರಿಬ್ಸ್ ಮಧ್ಯೆ ಇರ್ತಕ್ಕಂಥ ಏರಿಯಾ ಕಂಡಿಡ್ರಿ ಅಂತ ಹೇಳಿದ್ದೇನೆ. ಆ ಏರಿಯಾ ನಥಿಂಗ್ ಬಟ್ ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಸೆಕ್ಟರ್. ಯಾಕೆಂದ್ರೆ these two are radii and this is an arc. The region between the two arcs and two radii and arc is called sector. So now it is clear. So Yes, sir. theta is already given. Radius is already given. It is 45 centimeters. What is the angle theta? Theta ಬೇಕು ನನಗೆ. ಅದಕ್ಕೆ ಟೋಟಲ್ ಆಂಗಲ್ ಡಿವೈಡ್ ಬೈ 8. ಟೋಟಲ್ ಆಂಗಲ್ ಅಂದ್ರೆ ಸರ್ಕಲ್ ಅಲ್ಲಿ 360 ಡಿಗ್ರಿ ಇರುತ್ತೆ. ಅದನ್ನ 8 ಇಂದ ಡಿವೈಡ್ ಮಾಡಿ ಯು ಗಾಟ್ ದಿ 45 ಡಿಗ್ರಿ. ಸೊ ನೌ ರೈಟ್ ವಾಟ್ ಇಸ್ ಥೀಟಾ? 45. 45 360. ಅಲ್ಲಿಗೆ ಪೈ ಏನಾದ್ರು ಬಳಸ್ಕೊಳಕ್ ಕೇಳಿದೆ ನಾನು? No, sir. ಓಕೆ ರೈಟ್ 22 by 7. 22 by 7 into 45 square. Both angle and theta, radius and theta are same. Not really. Adu 45 idu 45. So now write 45 divided by 360 into 22 by 7 into 45 into 45. Nodri, I will write 9 5s are. ಪಡಿಬೋದೇನ್ರಮ್ಮ? Yes, sir. 9 4 0. ಕ್ಲಿಯರ್ ಆಯ್ತು? Yes, sir. ಮತ್ತೆ ಹೊಡಿತೀನಿ ನೋಡ್ರಿ ಈಗ. 11 0. ಸೊ ಇನ್ನೊಂದು ಸ್ಟೆಪ್ ಅಲ್ಲಿ ಹೊಡಿಯೋಣ. ಯಾಕಂದ್ರೆ ಕೆಲವೊಬ್ಬರಿಗೆ ಇದೇ ಸಮಸ್ಯೆ. ಹೆಂಗ್ ಹೊಡೆದ್ರು ಮಾಸ್ಟ್ರು ಅವ್ ಕೈಯಲ್ಲಿ ಹೊಡೆದಾರಂತ ಯೋಚನೆ ಮಾಡಲ್ಲ. ಮಾಸ್ಟರ್ ಹೆಂಗ್ ಹೊಡೆದ್ರು ಅಂತ ಮತ್ ಪ್ರಶ್ನೆ ಹಾಕ್ಯಂತಾರೆ. ಸೊ ನೋಡ್ರಮ್ಮ ಈಗ 5 8s 5 9s ಕರೆಕ್ಟಾ? Yes, sir. ಮತ್ತೆ ಅಗೇನ್
2 4s are 2 11. ಉಳಿದಿದ್ದೇನು ಸರ್ ಇಲ್ಲಿ ಬರೀತೀನಿ. ಐ ವಿಲ್ ರೈಟ್ 5 into 11 into 9 into 45 by ಎಷ್ಟಮ್ಮ 4. So you have to multiply and tell me the answer. ಬರ್ಕೊಳ್ಳಿ. ಡಿನಾಮಿನೇಟರ್ 7 ಒಂದಿದೆ. ಓಕೆ 7 4s are 28. ಯಾಕೆಂದ್ರೆ 4 7s are 28. ಇಟ್ ಇಸ್ ನಾವು ನೋಡ ಮಾಡ್ರಿ ಈಗ ಅದನ್ನ ಮಲ್ಟಿಪ್ಲೈ ಮಾಡ್ರಿ ನನಗೆ ಹೇಳ್ರಿ ಈಗ. ಏನಾರೋ ಡೌಟ್ ಇದ್ರೆ ಕೇಳ್ರಿ, ಮತ್ತೊಂದ್ಸಲ ಹೇಳುವ, ಆಮೇಲೆ ಮುಂದಕ್ಕೆ ಹೋಗುವ. ಬೋಟಿದಳೇನಮ್ಮ? ಸರಿ. ಫೈವ್ ಇಂಟು 11 into 9 into 45 divided by ಹೇಳವ 22,275. 22,275. 22,275 by 28. ಕ್ಯಾಲ್ಕುಲೇಟರ್ ಬಳಸ್ದ್ಯಾ? ಸರ್ ನಾನೇ ಮಾಡಿದೆ. ವೆರಿ ಗುಡ್. ಇದು ಬೇಕು, ಮ್ಯಾನ್ ಪವರ್ ಬಳಸ್ಬೇಕು. ಸ್ಟ್ರಕ್ ಆಗುತ್ತಿಲ್ಲ ಅಂದ್ರೆ ಮೈಂಡ್ ನೆನ್ಪಿಟ್ಕೊಳ್ರಿ. ಮ್ಯಾನ್ ಪವರ್ ಬಳಸಿಲ್ಲ ಅಂದ್ರೆ ಡಿವೈಡಿಂಗ್ ಮರ್ತೇ ಹೋಗ್ಬಿಡ್ತಾವೆ. ಸಿಂಚು ಹೇಳವ 245.025 ಬರು. ಏನು 245.025 ಬರುತ್ತೆ ಸರ್. ಡಿವೈಡ್ ಮಾಡಿದ್ಯಾ? ಅಲ್ಲ ಸರ್, ಇಂಟು ಮಾಡಿದ್ದು. ಏಯ್ ಲಾಲ್ ಬಸಗ ಪಾಯಿಂಟ್ ಹೇಗೆ ಬರ್ತತೆ? ಪಾಯಿಂಟ್ ಎಲ್ಲೈತೆ? ಅಲ್ಲ ಸರ್, ಮೀನ್ಸ್ 3 ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇಟ್ಟು. ಅಲ್ಲವಾ ತಡಿ, ಎಲ್ಲಿತ್ ಪಾಯಿಂಟ್ ಈಗ? ಅಲ್ಲವಾ ಈಗ 22275 ನ 28 ಇಂದ ಡಿವೈಡ್ ಮಾಡ್ದ್ಯಾ? ಸಿಂಚು ಇಲ್ಲ ಸರ್, ಮತ್ ನೀನ್ ಇಲ್ಲೆಲ್ಲ ಪಾಯಿಂಟ್ ಐತನವ? ಹಂಗಲ್ಲ ಸರ್, ಇಂಟು ಮಾಡಿದ್ಮೇಲೆ ಹಾ 3 ಡಿಜಿಟ್ ಆದ್ಮೇಲೆ ಹಂಗೆ ಸುಮ್ನೆ ಇಡ್ತೀವಿ. ಎಷ್ಟ್ ಬಂತ ಆನ್ಸರ್ ಹೇಳವ? 245.025. ತಪ್ಪುಡು, ಕರೆಕ್ಟಾಗಿ ಗುಣಿಸು. ಕರೆಕ್ಟ್. ನಾನ್ 55 ಇಂಟು ಮತ್ತೆ 11 ಮಾಡಿದ್ದೀನಿ ಸರ್. ಏನೋ ಒಟ್ಟು ತಪ್ಪ ಹಾ ಸರ್. ಮಾಡ್ಕ ಆಯ್ತಾ? ಎಸ್ ಸರ್. ಹಾ ಎಸ್ ಸರ್. ನೋಡೋಣ, ಡಿವೈಡ್ ನೋಡೋಣ. ಫಸ್ಟ್ ಕೇಳ್ರಿ ಈಗ. ಆಯ್ತು ಎಲ್ಲರದು ಒಂದು ಅಲ್ಲಿ ತನಕ ಬಂದ್ರ 22275 ತನಕ ಬಂದಿದ್ದೀರಾ? ಎಸ್ ಸರ್. ಓಕೆ. ಸೊ ನೋಡ್ರಮ್ಮ, ಒಂದು ಅಂಬ್ರೆಲಾ ಇದೆ ನಿಮ್ಗೆ. ಎಲ್ಲರೂ ನೋಡಿದೀರ? ಅಂಬ್ರೆಲಾ ನೋಡಿದಿರ? ಹೋಗ್ಲಿ ಸರ್, ಅದು ಹೊಸ ವಸ್ತು ಸರ್. ಇವತ್ತು ಯಾವ್ದೋ ಹೊಸ ವರ್ಡ್ ಹೇಳ್ತಿದ್ದೀರಿ ಸರ್ ನಿಮಗೆ. ಹಾ ನೋಡಿದ್ದೀವಿ ಸರ್. ಹಾ
ಇದೀವಿ ಸರ್. ನಾವೇ ದೊಡ್ಡ ಅಂಬ್ರೆಲಾಸ್ಗಳು ಸರ್ ಅಲ್ಲ, ಇಲ್ಲಲ್ಲ. ವೆರಿ ಗುಡ್ ಪರ್ಸನ್ಸ್ ನೀವೆಲ್ಲ, ಅದ್ ಬಿಡ್ಲಿ. ಸೊ ಒಂದು ಅಂಬ್ರೆಲಾ ಇದೆ, ಅದ್ರಲ್ಲಿ ಎಷ್ಟು ರಿಬ್ಸ್ ಇದಾವೆ? ರಿಬ್ಸ್ ಅಂದ್ರೆ ಏನ್ ಗೊತ್ತೇನ್ರಮ್ಮ? ತಂತಿಗಳು ಇರ್ತಾವಲ್ಲಮ್ಮ ಅವು. ಅದನ್ನ ಫ್ಲಾಟ್ ಮಾಡಿದ್ರೆ ಇಟ್ ಶೋಸ್ ಲೈಕ್ ದಿಸ್. ಸೊ ಪ್ರಶ್ನೆ ಏನಂದ್ರೆ 8 ರಿಬ್ಸ್ ಇದಾವೆ, 8 ಪಾರ್ಟ್ ಆಗಿದೆ. ಓಕೆ, ಸೊ ಅವನು ಬಿಟ್ವೀನ್ ಕಾಂಜುಗೇಟಿವ್ ರಿಬ್ಸ್, ಕಾಂಜುಗೇಟ್ ಅಂದ್ರೆ ಅಕ್ಕಪಕ್ಕ, ಕ್ರಮಾನುಗತ ಅಂತ ಕರಿತೀವಿ. ಕಾಂಜುಗೇಟಿವ್ ಮೀನ್ಸ್ ಕ್ರಮಾನುಗತ. ಅಕ್ಕಪಕ್ಕ ಇರ್ತಕ್ಕಂಥ 2 ರಿಬ್ಸ್ ಮಧ್ಯೆ ಇರ್ತಕ್ಕಂಥ ಏರಿಯಾ ಕಂಡಿಡೀರಿ. 2 ರಿಬ್ಸ್ ಮಧ್ಯೆ ಇರ್ತಕ್ಕಂಥ ಏರಿಯಾ ನೋಡಿದ್ರೆ ಇಟ್ ಶೋಸ್ ಲೈಕ್ ಎನ್ ಸೆಕ್ಟರ್. It shows like an sector. So now I know the formula, sir, to find the area of the sector. That is, area of the sector is equal to theta divided by 360 into pi r square. So now you don't know the value of theta. So theta ಹೆಂಗ್ ಕಂಡಿಡ್ಕೊಂತೀರಿ? ರೇಡಿಯಸ್ ಇಸ್ ಗಿವನ್. ನೋಡ್ರಿ, ಆವಾಗ ನೀವು ಅರ್ಥ ಮಾಡ್ಕೋಬೇಕು. ಸರ್ಕಲ್ ಅಂದ್ರೆ 360 ಡಿಗ್ರಿ. ಅದು ಎಷ್ಟು ಪಾರ್ಟ್? ಮೊನ್ನೆ ಇದೇ ತರದೊಂದು ಪ್ರಾಬ್ಲಮ್ ಮಾಡಿಸಿದ್ದೆ. 10 ಪಾರ್ಟ್ಸ್ ಆಗಿರೋದು ಯಾವ್ದನ್ರಮ್ಮ? ಎಸ್ ಸರ್. 10 parts divided by 360 divided by 10 ಮಾಡಿದ್ರೆ 36 ಡಿಗ್ರಿ ಇತ್ತು, ಹೌದಲ್ವಾ? Yes, sir. ಅದೇ ತರ ಟೋಟಲ್ ಆಂಗಲ್ ಡಿವೈಡ್ ಬೈ 8 ಮಾಡಿದ್ರೆ ಯು ಗಾಟ್ ದಿ ವ್ಯಾಲ್ಯೂ ಆಫ್ 45 ಡಿಗ್ರಿ. ಸೊ ನೌ ರೈಟ್ ಥೀಟಾ ಇಸ್ 45, 360, 22 by 7 pi r square means 45 square, 45 into 40. So now 9 5s are 9 4s are 0. ಉಳಿದಿದ್ದನ್ನು ಬರ್ದಿದ್ದೀನಿ ಈಗ. 5 8s are 5 9s are again 2 4s are 2 11s are ಉಳಿದಿದ್ದು 5 into 11 into 9 into 45, 4 7s are 28. What is the answer? ಡಿವೈಡ್ ಮಾಡಿದ್ರಾ? ಮಾಡಿಲ್ಲ ಅಲ್ವಾ? ಮಾಡಿದ್ರಾ? ಹರ್ಷಿತಾ ಸರ್ 795.53 ಬಂತು ಸರ್. ಎಷ್ಟಮ್ಮ? 795.53. 795.53. ವಂಶಿ ಯಾವ್ದಾದ್ರು ಕ್ಯಾಲ್ಕುಲೇಟರ್ ತಗೊಂಡ? ಇಲ್ಲ ಸರ್, ನಮಿಗೂ ಸೇಮ್ ಬಂತು ಸರ್. 795.53 centimeter square. It is the area between the two ribs in the ಅದು two conjugated ribs. Any two ribs ಅಂದ್ರೆ ಬೇರೆ ಬೇರೆ ಏರಿಯಾ ಆಗ್ತದೆ. It is the area between two conjugated ribs in the umbrella. 795.53. ಸರ್ ಲಾಸ್ಟ್ ಅಲ್ಲಿ ಆನ್ಸರ್ ಅಷ್ಟೇ ಬಿಟ್ಟಿದಾರಲ್ಲ ಸರ್, ಫ್ರಾಕ್ಷನ್ ಫಾರ್ಮ್ ಅಲ್ಲಿ. ಅಷ್ಟಕ್ಕೆ ಬಿಡಬಹುದು ಅಂದ್ರೆ ನಿಮ್ಗೆ ಇಲ್ಲಿ ತನಕ ಬರೋದಕ್ಕೆ ಪಜಿತಿ ಪುಟ್ಟೋಗಿರ್ತಾರೆ. ನಮ್ ಸಿಂಚು ನಂಗೆ ಗುಣಿಸ್ಬೇಕಾದ್ರೆ ಪಾಯಿಂಟ್ ತಂದಿರ್ತಾರಲ್ಲ, ಡೆಸಿಮಲ್ ಪಾಯಿಂಟ್ ಇಲ್ದಿದ್ರು ಡೆಸಿಮಲ್ ಪಾಯಿಂಟ್ ತಂದಿದ್ಲಕ್ಕೆ, ಹೌದಾ? ಅದಕ್ಕೆ ಅಲ್ಲಿಗೆ ತುಸ್ತು ಹೊಡೆದ್ಬಿಟ್ಟಿರ್ತೀರಿ, ಇನ್ ಬರೋದ್ ಬೇಡ ಅಂತ ಅಲ್ಲಿಗೆ ಬಿಟ್ಟಿರ್ತಾರೆ. ಸೊ ನಮಗೆ ಅಲ್ಲಿಗೆ ಬಿಟ್ರಿ ಬೇಕಾದ್ರೆ ನಡೀತತೆ. ಆದ್ರೆ ಇಟ್ ಈಸ್ ನಿಮಗೆ ಡಿವಿಷನ್ ಬರುತ್ತಲ್ವಾ? ಬರುತ್ತಾ? ಎಸ್ ಸರ್. ಬರುತ್ತೆ ಅಂದ್ರೆ ಮಾಡ್ರಿ, ಬರಲ್ಲ ಅಂದ್ರೆ ಇಲ್ಲಿಗೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀರಿ. ಏನ್ ಮಾಡ್ತೀವಿ ನೋಡ್ರಿ. ಸೊ ನಿಮ್ಮ ವಿಚಾರ. ಸೊ ಲಾಸ್ಟ್ ಆನ್ಸರ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲಿಗೆ ಬಿಟ್ಟಿದಾರ, PS ಇಲ್ಲಿಗೆ ಬಿಟ್ಟಿದಾರ. ಎಸ್ ಸರ್, ಅಲ್ಲಿಗೆ ಬಿಟ್ಟಿದ್ದಾರೆ. ಸೊ ನಾನು ಅದೆಲ್ಲ ಬುಕ್ಕಿಂದ ನೋಡಿಲ್ಲ, ಅದಕ್ಕೆ ನೋಡಿದ್ರೆ ನಾನು ಅಲ್ಲಿಗೆ ಬಿಟ್ಬಿಡ್ತಿದ್ದಂತ. ಪಾಪ ನಿಮ್ಗೆ ಯಾಕೆ ತಲೆ ತಿನ್ನೋದು. So now write down the 11th one.
ಬರ್ತಿದ್ದೀರಾ? ಸರ್ ಆಯ್ತು. ಆಗ್ಲಿ ಪಿ ಎಸ್ ಸಮಾಧಾನ. ಪಿ ಎಸ್ ಲೆವೆಂತ್ ಒನ್, ಎ ಕಾರ್ ಆಸ್ 2 ವೈಪರ್ಸ್. ನೋಡಿದೀರಾ? ವೈಪರ್ಸ್ ನೋಡಿದೀರೇನ್ರಮ್ಮ? ಎಸ್ ಸರ್. ಗ್ಲಾಸ್ ಮುಂದೆ ಇರ್ತಾವ ನೋಡಿದ್ರಮ್ಮ, ಮಳೆ ಬಂದ ಹಿಂಗ ಅನ್ನಕ್ ಇದ್ ಮಾಡ್ತಾರ ನೋಡಿದ್ರ ವೈಪರ್ಸ್ ನೋಡಿದಿರಮ್ಮ? ಎಸ್ ಸರ್ ನೋಡಿದ್ವಿ. ನೋಡಿದಿರಲ್ಲ? ಎ ಕಾರ್ ಆಸ್ 2 ವೈಪರ್ಸ್ ಇಸ್ ಡು ನಾಟ್ ಓವರ್ಲ್ಯಾಪ್. ಒಂದ್ರ ಮೇಲೆ ಒಂದು ಹೋಗಲ್ಲ, ಅಂದ್ರೆ ಒಂದಕ್ಕೊಂದು ಟಚ್ ಆಗಲ್ಲ. ಈಚ್ ವೈಪರ್ ಆಸ್ ಎ ಬ್ಲೇಡ್ ಆಫ್ ಲೆಂತ್ 25 ಸೆಂಟಿಮೀಟರ್. ಆ ಬ್ಲೇಡ್ ನ ಲೆಂತ್ 25 ಸೆಂಟಿಮೀಟರ್. ದಿಸ್ ಇಸ್ ನಥಿಂಗ್ ಬಟ್ ರೇಡಿಯಸ್. ವೈಪರ್ ನ ಬ್ಲೇಡ್ ನ ಲೆಂತ್. Sweeping through an angle of 115 degree, find the total area cleaned at each sweep of the blades. So ಈಗ ಇಲ್ಲೊಂದು ಬ್ಲೇಡ್ ಇದೆ, ಇಲ್ಲೊಂದು ಬ್ಲೇಡ್ ಇದೆ. ಅವಾಗ ಒಂದಕ್ಕೊಂದು ಟಚ್ ಆಗ್ತಾವ? ನೋ ಸರ್ ಟಚ್. ಹಿಂಗೆ ಸ್ವೈಪ್ ಮಾಡ್ತಾವ ನೋಡಿದಿರ, ಹೌದಲ್ವಾ? ಹೌದನ್ರಮ್ಮ? ಇಲ್ಲಿಂದ ಇಲ್ದಂಗ್ ಬರ್ತಾವ ನೋಡಿದಿರಮ್ಮ? ನೋಡಿದಿರಾ? ಸೊ ಈಗ ಒಂದು ಸಾರಿ ಅದು ಎಷ್ಟು ಡಿಗ್ರಿ ಬರುತ್ತೆ? 115. ಹಾಗೆ ಅದೇ ರೀತಿ ಇನ್ನೊಂದು ಸಹ 115 ಡಿಗ್ರಿ ಬರುತ್ತೆ. 115 ಡಿಗ್ರಿ. ಎರಡು ಬ್ಲೇಡು ಕ್ಲಾಸ್ ನ ಎಷ್ಟು ಏರಿಯಾವನ್ನ ಕ್ಲೀನ್ ಮಾಡಿದ್ವು? ಏನ್ ಹೇಳಿದಾನೆ? ಫೈಂಡ್ ದಿ ಟೋಟಲ್ ಏರಿಯಾ ಕ್ಲೀನ್ಡ್ ಅಟ್ ಈಚ್ ಸ್ವೀಪ್ ಆಫ್ ದಿ ಬ್ಲೇಡ್ಸ್ ಅಂತ ಹೇಳಿದ್ದಾರೆ. ಈಚ್ ಸ್ವೀಪ್ ಒಂದ್ಸಲ ಹಿಂಗ್ ಬಂದ್ ಹೋದ್ರೆ, ಹಿಂಗ್ ಹೋದ್ರೆ ಎಷ್ಟು ಏರಿಯಾನ ಕ್ಲೀನ್ ಮಾಡುತ್ತೆ. ಸೊ ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ ಸೆಕ್ಟರ್. ದಿಸ್ ಈಸ್ 25 ಸೆಂಟಿಮೀಟರ್. ಹೌದನ್ರಮ್ಮ? ರೇಡಿಯಸ್ ಈಸ್ 25 ಸೆಂಟಿಮೀಟರ್. ಆಂಗಲ್ ಈಸ್ 115 ಡಿಗ್ರಿ. ಎಷ್ಟು ಬ್ಲೇಡ್ಸ್ ಇದಾವೆ? ಎಷ್ಟು ವೈಪರ್ಸ್ ಇದಾವೆ? 2 ವೈಪರ್ಸ್. 2 ವೈಪರ್ಸ್. ಎಷ್ಟು ಸೆಕ್ಟರ್ ಆಯ್ತು? 2 ಸೆಕ್ಟರ್ಸ್. 2 ಸೆಕ್ಟರ್. ಸೊ ಯಾಕೆ ಏರಿಯಾ ಆಫ್ ಇದು ಯಾರಿಗಾರ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಿ. ಇಸ್ ಈಕ್ವಲ್ ಟು 2 ಇಂಟು ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಒಂದು ಸೆಕ್ಟರ್ ಅಂದ್ರೆ ಒಂದು ವೈಪರ್ ಬ್ಲೇಡ್ ಇಷ್ಟು ಏರಿಯಾ ಕ್ಲಿಯರ್ ಮಾಡಿದೆ, ಎರಡು ವೈಪರ್ ಬ್ಲೇಡ್ ಎಷ್ಟು ಕ್ಲಿಯರ್ ಮಾಡುತ್ತೆ? ಯಾಕೆ 2 ಆಗದೆ ಅಂತ ನಿಮ್ ತಲೆ ಒಳಗೆ ಬರಬೇಕು. ಬಿಕಾಸ್ 2 ವೈಪರ್ ಬ್ಲೇಡ್ಸ್ ಆರ್ ದೇರ್. 1 ಬ್ಲೇಡ್ ಕಂಪ್ಲೀಟಿಂಗ್ ಅನ್ ಏರಿಯಾ ಇಷ್ಟ ಆದ್ರೆ 2 ಬ್ಲೇಡ್ಸ್ ಎಷ್ಟು ಏರಿಯಾನ ಕ್ಲೀನ್ ಮಾಡ್ತಾವೆ. ಕ್ಲಿಯರ್ ಆಯ್ತು? ಕೇಳ್ರಮ್ಮ. ಸೊ ಇಲ್ಲಿ ಒಂದು ವೈಪರ್ ಬ್ಲೇಡ್ ನೋಡಿದೇನಮ್ಮ ಇವನ್ನ? ಸೊ ಮತ್ತೆ ಅಂಗಡಿಗೆಲ್ಲ ನೋಡಿದೀವಿ. ಕಾರು, ಬಸ್ಸು, 4 ವೀಲ್ ವೆಹಿಕಲ್ ಅಲ್ಲಿ ಎಲ್ಲದರಲ್ಲೂ ಇರ್ತವೆ. ಕ್ಲಿಯರಾ? ಓ ರಚನಾ ಮೇಡಮ್ ಈಗ ಉಸಿರು ಬಿಡ್ತಿದ್ದಾರೆ. ಎಲ್ಲೋಗಿದ್ರು ಮೇಡಮ್? ಅವ್ರ ಜಾಕೆಟ್ ತೀಟಾ 115 ಡಿಗ್ರಿ. ಅವ್ರು ಎಲ್ಲಮ್ಮ ಇವಳು ಇವತ್ತು ಬೇತೂರ ಜಾಯ್ನ್ ಆಗಿಲ್ಲ? ಗೊತ್ತಿಲ್ಲ ಸರ್. ಓಕೆ. ಆರ್ ಇಸ್ 25. ಯಾಕೆ 2 ಆಗದೆ? ಒಂದೇ ವೈಪರ್ ಬ್ಲೇಡ್ ಇದ್ದಿದ್ರೆ you have to find the area of sector. Only one. 2 wiper blades. When you clearing the glass,
it shows one sector. 2 blades means 2 sectors. Therefore, 2 into what is angle? 115, 360. What is pi? 22. 22/7. 27. 22/7. What is R? 25. Whole square. 2 into 115, 360 into 22/7. 25 into 25. ಸೊ ಹೊಡಿತೀರಾ ಯಾರಿಗೆ ಅಂತ ಕೇಳ್ಬೇಡ್ರಿ, ನನಗೆ ಹೊಡೀರಿ. 2 1s 2 1s 2 18s ಕರೆಕ್ಟ್ ಏನ್ರಮ್ಮ? Yes, sir. ಮತ್ತೆ ಯಾವ್ದಾರು ಹೊಡಿಬೋದಾ? ಹೊಡಿಬೋದನ್ನ 180, 22 ಅನ್ನ 2 ಇಂದ ಹೊಡಿಬೋದು. 2 11s 2 2 9. 9s. ಇನ್ನೊಂದು ಸ್ಟೆಪ್ ಅಲ್ಲಿ ಹೊಡಿಯೋಣ. 115 into 11 into 25/25 90 into 7. 7. ಈಗ ಹೇಳ್ರಿ ಈಗ 5 sir. 5 5s 5 5s 5 15s ಅಲ್ಲಿ ಎಷ್ಟಮ್ಮ? 18s. sir. ಹಾ Yes. ಯಾಕೆ ಅಂತ 5 5s 5 ಒಂದೇ 5 9ರಾಗೆ 5 ಹೋದ್ರೆ 4 ಉಳಿತು 46. 18 ಬರಿಬೋದೇನ್ರಮ್ಮ? Yes, sir. ಮತ್ಯಾವುದು ಮಗ್ಗಿಂದು ಹೋಗಲ್ಲ. ಹೋಗತ್ತಾ? No, sir. ಇಲ್ಲಿ ತನಕ ಬರ್ತಾಳ್ರಿ. ಸೊ ರಿಮೈನಿಂಗ್ ಪಾರ್ಟ್ ಈ ಕಡೆ ಬರೀತೀನಿ, ಈಕ್ವಲ್ಸ್ ಹಾಕಿ. 115 into 11 into 5 into 25 divided by 126. ಯಾಕೆ 126? 18 into 7. 126 ಬರ್ಕಳಿ. ಈಗಿನ ಅನಿವಾರ್ಯ ನ್ಯೂಮರೇಟರ್ ನ ಕಂಪ್ಲೀಟ್ ಆಗಿ ಮಲ್ಟಿಪ್ಲೈ ಮಾಡಿ 126 ಇಂದಾನೇ ಡಿವೈಡ್ ಮಾಡಬೇಕು. ದೇರ್ ಇಸ್ ನೋ ಆಲ್ಟರ್ನೇಟ್ ಮೆಥಡ್. ಅವಾಗ್ಲೂ ಅಷ್ಟೇ ಪ್ರಾಬ್ಲಮ್ ಇದ್ದಿದ್ದು, ನೆನ್ಪಿಟ್ಕೊಳ್ರಿ. ಮಲ್ಟಿಪ್ಲೈ ಮಾಡಿದ್ರೆ 158 152. 158 12. 158125. Correct. It is correct. Divided by 126. ನೋಡ್ರಿ, ಪ್ರಾಬ್ಲಮ್ ಈಸಿ ಇದಾವೆ, ಬಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಸ್ವಲ್ಪ ನಿಧಾನ ಮಾಡ್ಬೇಕಷ್ಟೇ. ಕಷ್ಟ ಇದಾವೆ ಅಂದ್ರೆ 2 ವೈಪರ್ ಬ್ಲೇಡ್ ಇದೆ, ಆಂಗಲ್ ಎಷ್ಟಾಗ್ತದೆ, ರೇಡಿಯಸ್ ಕೊಟ್ಟಿದ್ರೆ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದು ಏನು ಡಿಫಿಕಲ್ಟ್ ಇಲ್ಲ. ಬಟ್ ಇಲ್ಲಿ ಒಂದು ಕಾನ್ಸೆಪ್ಟ್ ಏನಪ್ಪ, ಡಿವಿಷನ್ ನಿಮಗೆ ಪಕ್ಕಾ ಬರ್ಬೇಕಷ್ಟೇ.
ಡಿವಿಷನ್ ಪಕ್ಕ ಬರ್ದೇ ಇದ್ರೆ ಏನು ಮಾಡಕ್ ಬರಲ್ಲ, ಅದಕ್ಕೆ ಯಾರು ಹೊಣೆಗಾರರಲ್ಲ. ಸರ್ 1254.9. 9 6 ಬರುತ್ತೆ ನೋಡು. 1254.96 ಸೆಂಟಿಮೀಟರ್ ಸ್ಕ್ವೇರ್. ಎಸ್ ಸರ್ 6 ಬರುತ್ತೆ ನೆಕ್ಸ್ಟ್ ಮಾಡಿದ್ರೆ. It is the answer. 2 wiper blades covers 1254.96. ಸರ್ ಡೆಸಿಮಲ್ ಆದ್ಮೇಲೆ 1 ಡಿಜಿಟ್ ಬರೆದ್ರೆ ಆಗುತ್ತಲ್ಲ ಸರ್? ನಡೀತದೆ, ಬಂತಂದ್ರೆ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ರಿ ಅಷ್ಟು. ಇಷ್ಟು ಬಂದ್ರೆ ಖುಷಿ ಪಟ್ಬಿಡ್ತಾರೆ, ಆಯ್ತಲ್ಲ, ಇಷ್ಟು ಮಾಡಿದಾರಲ್ಲ ಅಂತೇಳಿ. ಎಸ್ ಸರ್. SLC ಹುಡುಗರು ಇಷ್ಟು ಡಿವಿಷನ್ ಕಲ್ತಾರ ಅಂತದ್ ಅವ್ರಿಗೆ ಖುಷಿ ಆಗ್ಬಿಡ್ತತೆ. ಯಾರಿಗೆ? ನಮ್ಮಂತ ಮ್ಯಾಥಮೆಟಿಕ್ಸ್ ಮಾಸ್ಟರ್ಗಳಿಗೆ. ಇಷ್ಟು ಮಾಡಿತಾ ಹುಡುಗ, ಇಷ್ಟು ಮಾಡಿತಾ ಹುಡುಗಿ ಅಂತ. ಸರ್ ಆಯ್ತು. ಆಗ್ಲಿ ಮಿಸ್, ಸಮಾಧಾನದಾಗಿರ್ರಿ. PS ಯಾಕೆ ಹಿಂಗ್ ಮಾಡ್ತಿ? PS ಹಾ, ನಿಮಗೆ ಸರ್ಕಲ್ಸ್ ಆತನೆ ಜಾಕೆ ಸರ್ ಸರ್ಕಲ್ಸ್ ಆಯ್ತಾ? ಸರ್ ಇಲ್ಲ, ಯಾಕೆ ಇವಾಗ ಮಾಡ್ತಿದ್ದಾರೆ. ಮಾಡ್ತಿದಾರಾ? ಆನ್ಸರ್ ಮಾಡ್ತಿದ್ದೀರಾ? ಎಸ್ ಸರ್. ಮಾಡ್ತಿದ್ದೀರಿಲ್ಲ? ನೀನು ಸಹನಾ ಮತ್ತೆ ಯಾರು ಚಿನ್ಮಯ್ಯ ಕುತ್ಕೊಂಡಿರ್ತೀರ ಜೋಗ ಕುತ್ಕೊಂಡಂಗೆ. ಹಾ ಸಹನಾ, ನಾವ್ ಹೇಳಿದೆ ಒಂದಾದ್ರೆ ಅವ್ರು ಮಾಡದೇ ಒಂದ್ ಮಾಡ್ತಾರೆ ಸರ್. ಯಾಕೆ? ಹಂಗೆ ಸರ್ ಅವ್ರು. ಅಲ್ಲವ ಆನ್ಸರ್ ಅಲ್ಲ, ನೀವ್ ಹೇಳೋದು ಈಸಿ ಇರಲ್ವಾ ಅವರಿಗೆ? ಹಂಗಲ್ಲ ಸರ್, ಅವ್ರ ಪಡಿಗವ್ರನ್ನ ಮಾಡಕ್ ಬಿಡ್ಬೇಕು ಸುಮ್ನೆ. ಡಿಸ್ಕಷನ್ ಮಾಡಲ್ವಾ? ಮಾಡ್ತಾರೆ ಸರ್, ಎಲ್ರು ಹೇಳ್ತೀವಲ್ಲ ಕ್ಲಮ್ಸಿ ಆಗುತ್ತೆ, ಅದಕ್ಕೆ ಸುಮ್ನೆ. ಮಾತೇನು ತಗೊಳಲ್ಲ ಲೆಕ್ಕಕ್ಕೆ. ಇಲ್ಲ ಸರ್, ತಗಂತಾರೆ. ಅಲ್ಲ ಅಂದ್ರೆ ಸುಮ್ ಮಾಡೋದೇ ಅಷ್ಟೇ. ಹಾ, ನೀವ್ ಹೇಳ್ಕೊಟ್ಟಿದೀರಲ್ಲ ಸರ್, ನಾವ್ ಮಾಡ್ಕೊಂಡ್ ಹೋಗ್ತೀವಿ ಸುಮ್ನೆ. ಸೊ ಬರ್ರಮ್ಮ, ಈಗ ಕ್ಲಿಯರ್ ಆಯ್ತು. ಸೊ ಎಲ್ಲರೂ ಕಾರ್ ನೋಡಿದಿರಿ ಅನ್ಕೊಂಡಿದೀನಪ್ಪ ನಾನು. ಇವತ್ತಿನ ಜಮಾನದಾಗ ಕಾರ್ ನೋಡಿದಾರ ಇಲ್ಲ ಅನ್ಕೊಂಡಿದೀವಿ. ಕಾರಲ್ಲಿ ಸ್ವಲ್ಪ ಓಡಾಡಿದ್ವಿ ಸರ್, ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಹೇಳ್ರಿ ಸರ್. ಅಲ್ವಾ? ನೋಡೋದಲ್ಲ ಸರ್, ಅದ್ರೊಳಗೆ ಹೋಗಿದೀವಿ ಅಲ್ವಾ? ಅದ್ರ ಮುಂದೆ ಬ್ಲೇಡ್ಸ್ ಇರುತ್ತೆ, ವೈಪರ್ ಬ್ಲೇಡ್ಸ್. ಮತ್ತೆ ಸರ್ ಸೂಪರ್ ಮ್ಯಾಕ್ಸು, ಸ್ವಿಶ್ ಅವೆಲ್ಲ ನಾನು ಹೇಳ್ತಿರೋದು ವೈಪರ್ ಬ್ಲೇಡ್ಸ್, ಕ್ಲೀನಿಂಗ್ ಬ್ಲೇಡ್ಸ್ ಇರುತ್ತಲ್ಲ. ಯಾವ್ದಕ್ಕೆ? ಮಳೆ ಬಂದಾಗ ಆ ವಾಟರ್ನ ಕ್ಲೀನ್ ಮಾಡಕ್ಕೆ. ಒಂದು ಆ 2 ವೈಪರ್ ಬ್ಲೇಡ್ಸ್ನ
ವೈಪರ್ ಇದೆಯಲ್ಲ ಆ ಬ್ಲೇಡ್ಸ್ ನ ಲೆಂತ್ ಎಷ್ಟಿದಾವೆ 25 ಸೆಂಟಿಮೀಟರ್. ಒಂದ್ ಸಾರಿ ಇಲ್ಲಿಂದ ಅಂದ್ರೆ ಇಲ್ಲಿಂದ ಹಿಂಗ್ ನೋಡಿದಿರ ಮನೆ ಅದನ್ನ ನೀವು ನೋಡಿದಿರಲ್ಲಪ್ಪ ನೋಡಿದೀವಿ ಸರ್. ನೋಡಿದೀರಾ? ಓಕೆ. ಹಿಂಗ್ ಬಂತಂದ್ರೆ 115 ಡಿಗ್ರಿ ಕವರ್ ಮಾಡುತ್ತೆ. ಸೊ ಇಲ್ಲಿ ಒಂದ್ ಬ್ಲೇಡ್ ಎಷ್ಟು ಏರಿಯಾ ಕವರ್ ಮಾಡ್ತು. ಇಟ್ ಇನ್ ದಿ ಫಾರ್ಮ್ ಆಫ್ ಸೆಕ್ಟರ್. ಅಗೈನ್ ಒನ್ ಮೋರ್ ಬ್ಲೇಡ್ ಇಸ್ ದೇರ್, ಇಟ್ ಫಾರ್ಮ್ಸ್ ದ ಸೇಮ್ ಆಂಗಲ್. ಯಾಕೆ ಹೇಳ್ರಿ? ಬಿಕಾಸ್ ದೇ ಹಾವ್ ಸೇಮ್ ಲೆಂತ್. ಸೇಮ್ ಲೆಂತ್ ಇದ್ದಾಗ ಸೇಮ್ ಏರಿಯಾನೇ ಕವರ್ ಮಾಡುತ್ತೆ. ಇಟ್ ಮೇಕ್ಸ್ ಅನ್ ಆಂಗಲ್ 115 ಡಿಗ್ರಿ. ಸೊ ಇಲ್ಲಿ ಯಾಕೆ ಸರ್ 2 ಹಾಕೊಂಡ್ರಿ ಅಂತ ಪ್ರಶ್ನೆ ಬರಬಹುದು. Because in car or four-wheel vehicles, there are 2 wiper blades. So one blade covers this area, 2 blades means 2 into this area. 2 into 115. 115 means degree, 360, 22 by 7. R is 25 square, 25. So ಎಷ್ಟರಿಂದ ಡಿವೈಡ್ ಮಾಡಿದ್ವಿ? 2 ಇಂದ 2 ones are 2 18s are 0. Again 2 11s are 2 90s. So ಅದು ಬರ್ದಿ 115 into 11 into 25 into 25 90 into 7. 5 5s are 5 18s are into 7. So 115 into 11 into 5 into 25 8 divided by 18 into 7 means 126. Now multiplying these numbers, you got 158125 divided by 126. You got the answer 1254.96 centimeter square. ಎಷ್ಟು ಬ್ಲೇಡ್ ಕವರ್ ಮಾಡಿ ಎಷ್ಟು ಬ್ಲೇಡ್ ಇಂದ ಎಷ್ಟು ಏರಿಯಾ ಆಗೋದು? 2 blades. 2 blades ಇಂದ ನೆನ್ಪಿಟ್ಕೊಳ್ರಿ. ಸೊ ನೌ ಯು ಕ್ಯಾನ್ ಗೋ ಫಾರ್ ದಿ 12th one. ಸರ್ ಆಯ್ತು. ಆಯ್ತು ಮಿಸ್, ಎಲ್ಲರದು ಆಗ್ಲಿ.
Over. Yes, sir. Over. To warn ships for underwater rocks, a lighthouse spreads a red colored light over a sector of angle 80 degree to a distance 16.5 kilometer. Find the area of the sea over which ships are warned. Use by 3.14. ಸೊ ಈಗ ಪ್ರಶ್ನೆಯನ್ನ ಯಾರು ಹೇಳ್ತೀರಿ? ಸೊ 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 ನೋಡ್ರಿ, ಶಿಪ್ಸಿಗೆ ರಾಕ್ಸ್ ಇದಾವೆ ಅಂತ ವಾರ್ನ್ ಮಾಡಕ್ಕೆ ಕೆಲವೊಂದು ಲೈಟ್ ಹೌಸ್ ಮಾಡಿರ್ತಾರೆ. ಸೊ ಅಲ್ಲಿ ರಾತ್ರಿ ಹೋಗ್ಬೇಕಾದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂತಂದ್ರೆ ಆವಾಗ ಆ ಲೈಟ್ ಹೌಸ್ ಹೆಂಗೆ ಸ್ಪ್ರೆಡ್ ಮಾಡುತ್ತೆ? ಇಟ್ ಸ್ಪ್ರೆಡ್ಸ್ ದ ಲೈಟ್ ಇನ್ ದಿ ಫಾರ್ಮ್ ಆಫ್ ಸೆಕ್ಟರ್. ಸೊ ಮೇಕ್ an angle of 80 degree. it spreads light up to 16.5 kilometer. 16.5 kilometer. Find the area. ಈ ಲೈಟ್ ಹೌಸ್ ಎಷ್ಟು ಏರಿಯಾವನ್ನ ಕವರ್ ಮಾಡುತ್ತೆ ಅಂತ ಕಂಡುಹಿಡಿಯಬೇಕು. ಆಲ್ರೆಡಿ ಯು ನೋ ದ ವ್ಯಾಲ್ಯೂ ಆಫ್ ರೇಡಿಯಸ್, ಯು ನೋ ದ ವ್ಯಾಲ್ಯೂ ಆಫ್ ಆಂಗಲ್. ನಾವು ಇನ್ ದಿ ಫಾರ್ಮ್ ಆಫ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ನನಗೊಂದು ನಿಮಗೆ ಲೈಟ್ ಓವರ್ ಎ ಸೆಕ್ಟರ್ ಆಫ್ ಆಂಗಲ್ ಥೀಟಾ. ಸೆಕ್ಟರ್ ಆಫ್ ಏನ್ ಹೇಳಿದಾನೆ? ಆಂಗಲ್ 80 ಡಿಗ್ರಿ. ಅದು ಲೈಟ್ ಅನ್ನ ಯಾವ ತರ ಸ್ಪ್ರೆಡ್ ಮಾಡುತ್ತೆ ಅಂದ್ರೆ ಇನ್ ದಿ ಫಾರ್ಮ್ ಆಫ್ ಸೆಕ್ಟರ್, ಅಂದ್ರೆ 2 ರೇಡಿ. ನೋಡಿದಿರೋದನ್ರಮ್ಮ? ಅದಕ್ಕೋಸ್ಕರ ಇಲ್ಲಿ ನಾವು ಯು ಹ್ಯಾವ್ ಟು ಫೈಂಡ್ ದಿ ಏರಿಯಾ. ಸೊ ನಾವು ಯೂಸ್ ದ ಫಾರ್ಮುಲಾ ಯಾವುದು? angle of area of sector, area of sector ನೋಡ್ರಿ ಈಸಿ ಇದೆ. theta divided by 360 into pi square. What is theta? 80. 360 into 3.14. 14. What is the radius? 16.5 whole square. ನಿಧಾನ ನೋಡ್ತಾ ಬರ್ರಿ, ಕನ್ಫ್ಯೂಸ್ ಬೇಡ. 0 0 gets cancel. ಡಿವಿಷನ್ ಆಗಲ್ಲ. 8 divided by 3.16, 3.14 ಹಂಗೆ ಇರಲಿ. 16.5 into 16.5. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದು ಮಾಡೋಣ. 8 divided by 36, 314.1. ಎಷ್ಟು ಡಿಜಿಟ್ಸ್ ಇದೆ? 2 ಡಿಜಿಟ್ಸ್ ಇದೆ. 20 165 divided by 10 10. into 165 divided by 10. ಕರೆಕ್ಟೇನಪ್ಪ? ಓಕೆ, ಈಗ ಡಿವೈಡ್ ಮಾಡ್ರಿ. 2 50s, is 2 50s, 2 1s, 2 5s, 2 7. ಓಕೆನಾ? ಮತ್ತೆ ಯಾವ್ದಾಗುತ್ತೆ ನೋಡ್ರಿ, 2 4s, 2 1s. 2 8s. ಹೌದೇನ್ರಮ್ಮ? ಹೋಗುತ್ತಲ್ರಮ್ಮ? 2 2s 2 9s. ಸಮಾಧಾನ, ಒಂದ್ ನಿಮಿಷ. ಯಾಕಂದ್ರೆ ಒಂದೇ ಸಲ ಎಲ್ಲ ಮಾಡ್ಬಿಟ್ರೆ ಯಾವ್ದು ಮಾಡಿ ಅಂತ ಗೊತ್ತಾಗಲ್ಲ. 4 into 157, 4 divided by ಎಷ್ಟು ಉಳಿತು? 18. 157 divided by 50. ಇಲ್ಲಿ ಹೊಡಿಬೋದು ನೋಡ್ರಿ. ಈಗ 5 2s, 5 3s, 5 3s, 5 2s, 5 3s, 1 ಉಳಿತು. ಅಗೇನ್ 15 ಅಂತ 5 3s, 5 2s, 5 3s, 3s. ಏನು ಉಳಿತು? 33 by 2 into 33 by 2. ಈ 2 ಒಟ್ಟು 4 ಕ್ಯಾನ್ಸಲ್ ಆಯ್ತು. ಕರೆಕ್ಟೇನಮ್ಮ? ಕರೆಕ್ಟೇನಮ್ಮ? ಈಗ ಏನು ಮಾಡಕ್ಕಾಗಲ್ಲ. 157 33 divided by 900. ಯಾಕಂದ್ರೆ 18 50s 900.
ಅರ್ಥ ಆಗ್ತಿದ್ಯಾ? PS ಎಸ್ ಸರ್. ಲಾಲು ಲಾಲು ವಂಶಿ ಎಲ್ಲಿ? ಸರ್ ಮಕ್ಕಂಡಿದ್ದಾಳೆ. ಅಪ್ಪಾ ಲಾಲು ಸರ್ ಇದೀನಿ ಸರ್. ಮಕ್ಕಂಡಿದ್ಯಂತಲ್ಲ, ಸರ್ No. ಉಸ್ರ ಬಿಡಲ್ಲ ಸರ್ ಕ್ಲಾಸಾಗೆ. ಹೈ ಕುഞ്ഞಲ್ಲ. ಎಸ್ ಸರ್. ಇಲ್ಲ ಅವಳಿಗೆ ಏನಾಗಿದೆ ಗೊತ್ತಾ PS, ನೀನ್ ಸ್ವಲ್ಪ ನಿನ್ ತಂಗಿನ ಎದುರಿಸ್ಕೊಂಡಿದ್ಯಾ. ವಂಶಿ ತಂಗಿ ಅವಳಿಗಿಂತ ಡಾನ್ ಇದ್ದಾಳೆ. ಅವಳ ಮನೆಗೆ ಏನು ನಡೆಯಲಕ್ಕೆದು. ಅದೇ ಹೊರಗೆ ಬರ್ಲಿ ಬೇಕಾರೆ PS. ಸರ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತಾವ? 170973. 70973. ನಾನು ಇದನ್ನ ಒಪ್ಪಲ್ಲ, ಇನ್ನೊಬ್ರು ಮಾಡ್ಲಿ. ಸರ್ ಕರೆಕ್ಟ್ ಇದೆ. ಯಾರು ಮಾಡಿದ್ರು? ಬೋಟಿನಾ? ಎಸ್ ಸರ್. ಇಬ್ಳರು Yes, sir. ಇಲ್ಲ, ನೀನು 17 ಅಂತೇಳಿ ಒಪ್ಸಿರ್ಬೋದು, ನಾನು ಒಪ್ಪಲ್ಲ. ಓ ಸರ್. ಇಬ್ಳರು ಒಂದೇ ಸ್ಕೂಲ್ ಅಲ್ಲ. ಸರ್ ಒಂದೇ ಸ್ಕೂಲ್ ಮಾಡಿರೋದು ಬೇರೆ. ಈಗ ನೀನ್ ಅಲ್ಲಿಂದ ಆನ್ಸರ್ ಹಾಕಿರ್ಬೋದಲ್ಲ. ಅಷ್ಟೊಂದೆಲ್ಲ ಮಾಡಿಲ್ಲ ಸರ್ ನಾವು. ಹ? ಚಿನ್ನ ಹೇಳಪ್ಪ. ಚಿನ್ನ ಇಲ್ಲ, ಕ್ಲಾಸಲ್ಲಿ ಇದ್ದೀನಿ ಚಿನ್ನ. ಹಾ ಕ್ಲಾಸಲ್ಲಿ ಇದ್ದೀನಿ. ಹಾ ಹಾ ಇಲ್ಲ ಕ್ಲಾಸಲ್ಲಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ನಾನು. ಹಾ ಕ್ಲಾಸಲ್ಲಿ ಇದ್ದೀನಿ, ಆಯ್ತಾ? ಓಕೆ 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 ಓಕೆ. ಸರ್ ಆಯ್ತು. ಆಗ್ಲಿ PS. ನಿಮ್ಮಷ್ಟೇ ನಾವು ಪಾಸ್ಟ್ ಇರ್ಬೇಕಲ್ಲ PS. ನಾವು 74 ಜಮಾನದವರು, ನೀವು 2024 ಜಮಾನದವರು PS. ಹಾ PS ಸರ್ ಎಲ್ಲಾರ್ದು ಆಗಿರ್ತೈತೆ ಅಂತ ಹೇಳ್ದೆ. ಅಲ್ಲಲ್ಲ ಹೇಳಿದ್ದು 50 years ಗ್ಯಾಪ್ ಇದೆ PS. ನಿಮ್ ಜಮಾನ ಫಾಸ್ಟ್ ಅಪ್ಪ, ನಮ್ ಜಮಾನ ಸ್ಲೋ. ಸರ್ ಹೇಳವ. ಈ ಕಡೆ ಇಲ್ಲಿ 4 ಕ್ಯಾನ್ಸಲ್ ಮಾಡಿದಿರಲ್ಲ ಸರ್, 2 1s 2 2s ಅಲ್ವಾ ಸರ್? ಅದು ಇಲ್ಲಿ ಕೆಳಗೆ 2 ಇಂಟು ಮಾಡ್ಬೇಕಿತ್ತಲ್ಲ ಸರ್. 2 1s 2 2s ಅಗೇನ್ 2 2 ಕ್ಯಾನ್ಸಲ್ ಮಾಡಿದೆ. ನಂದಿತಾ ಏನ ಬಂತ ಡೌಟ್? ಮತ್ ಬಂತ? ಇಲ್ಲ ಸರ್ ಕ್ಲಿಯರ್. ಇಟ್ಕೊಳಕ್ ಹೋಗ್ಬೇಡ, ಡೌಟ್ ಕೇಳ್ಬಿಡು ನಂದಿತಾ. ಇಲ್ಲ ಸರ್ ಅದೇ ಇತ್ತು ಸರ್. ವೆರಿ ಗುಡ್, ಹಿಂಗ್ ಬರ್ಬೇಕು ಹೇಳ್ತಾರ, ಆವಾಗ್ಲೇ ಪ್ರಾಬ್ಲಮ್ ಮಾಡಕ್. ಸುಮ್ನೆ ನಾನು ಮಾಸ್ಟರ್ ಏನಾರ ಅಂತ ಅನ್ನೋದು ಅಂತಾನೆ ಇರ್ತೀನಿ, ಹಂಗಂತೇಳಿ ನೀವು ಕಲಿಯೋದ್ ಬಿಡಬಾರ್ದು. ಸರ್ ಅಲ್ಲಿ ನಾವು 3 ಟೇಬಲ್ ಇಂದನು ಡಿವೈಡ್ ಮಾಡ್ಬೋದಲ್ಲ ಸರ್? ಕ್ಯಾನ್ಸಲ್ ಮಾಡ್ಬೋದಲ್ಲ? ಹೆಂಗ್ ಮಾಡಿದ್ವ? ಇಲ್ಲ 18 ಮತ್ತೆ 33. 900 ಇದೆಯಲ್ಲ, ಇಲ್ಲಿ
11 300 ಮಾಡಬಹುದು. ಹೌದನವಾ? ಮತ್ತು ಮಾಡ್ಬೋದು ಮತ್ತೆ ತ್ರೀ ವೇಟ್ ಹರ್ಷಿತ ಆಗ್ಲಿ ಅದನ್ನು ಮಾಡ್ಬಿಡ ನಿಂದು. ನಾನು ನೋಡವ ಸಜೆಷನ್ ಒಳ್ಳೇದಿದ್ರೆ ಒಪ್ಕೊಳಕೇನವ. 11 3 ಹೌದನವ? ಇಲ್ಲಿ ಅಗೈನ್ 11 100 157 11 into 11 divided by 100. ಈಗ ಮಲ್ಟಿಪ್ಲೈ ಮಾಡ್ರಿ. ಸರ್ 189.97 ಬಂದಿತ್ತು ಸರ್ ಆಗ್ಲೇ. ಅಷ್ಟೇ ಬರುತ್ತೆ, ಈಗಲೂ ಅಷ್ಟೇ ಬರೋದು. 189.97 ಸೆಂಟಿಮೀಟರ್, ಸಾರಿ ಕಿಲೋಮೀಟರ್. ಹಾ ವಂಶ ಪರವಾಗಿಲ್ಲ, ಹೆಚ್ಚಾಗಿದೆ ಕಣೆ. ಪಾಪ ಅವಳು PS ಮಕ್ಕಂದಾಳೆ ಅಂದ್ಲು, ಆದ್ರೆ ಹೆಚ್ಚಾಗಿದೆಯಾ? ಸರ್ ಪ್ರಾಬ್ಲಮ್ ಮಾಡ್ತಿದ್ದೆ ಸರ್, ಮಕ್ಕಂಡಿರ್ಲಿಲ್ಲ. ಮತ್ತೆ ಅವಳಿಗೆ ಹೆಂಗ್ ಕಾಣ್ತೇನಪ್ಪ, ನಾನು ಏನ್ ಹೇಳವ? ಕಣ್ ಸರಿ ಇಲ್ಲ ಸರ್. ಅವಳು ಡಮಾರ ಕಣ್ಣು ಒಳಗು. ಎಸ್ ಸರ್. ಅಯ್ಯೋ ಪಾಪ ಬಿಡಪ್ಪ. ಓವರ್. ಸರ್ ಓವರ್. ಗೆ ವಾರ್ನ್ ಮಾಡ್ಲಿಕ್ಕೆ ಒಂದು ವಾರ್ನ್ ಲೈಟ್ ಹೌಸ್ ಮಾಡಿರ್ತಾರೆ. ಅಲ್ಲಿ ರಾಕ್ ಇದೆ, ಬಂಡೆ ಇದೆ, ಮಕ್ಕಳ ಹೋಗಿ ಚೆಚ್ಕೋಬೇಡ್ರಿ ಅಂತ. ಆ ಲೈಟು ಯಾವ ಫಾರ್ಮ್ ಅಲ್ಲಿ ಬೀಳುತ್ತೆ? ಸೆಕ್ಟರ್ ಫಾರ್ಮ್ ಅಲ್ಲಿ ಬೀಳುತ್ತೆ. ಅದು ಎಷ್ಟು ಉದ್ದ ಇರುತ್ತೆ? 16.5 ಕಿಲೋಮೀಟರ್. ಆಂಗಲ್ ಎಷ್ಟಿರುತ್ತೆ? ಆಂಗಲ್ ಎಷ್ಟಿರುತ್ತೆ? 80 ಡಿಗ್ರಿ. 80 ಡಿಗ್ರಿ. ಹಾಗಾದ್ರೆ ಫೈಂಡ್ ದಿ ಏರಿಯಾ ಆಫ್ ಸೆಕ್ಟರ್ ಅಂತ ಅನ್ನೋದ್ರ ಬದಲಿ ಹಿಂಗ್ ಕೊಟ್ಟಿದ್ದಾನೆ. ಸೊ ಥೀಟಾ ಡಿವೈಡ್ ಬೈ 360 into pi means 3.14, r means 16.5 whole square. So 0 gets cancelled. 8 divided by 36, 3.14, 16.5 into 16.5. 3.14 na 314 divided by 100, 165 by 10, 165 by 10 ಬರ್ದಿದ್ದೀನಿ. ಸೊ ಇಲ್ಲಿ 2 4s 2 18s 2 1s 2 5s 2 7s 2 50s 5 3s 5 3s 5 2s 5 3s 5 3s 5 3s 5 2s. ಉಳಿದಿದ್ದು 4 into 4 divided by 18, 157 by 50, 33 by 2, 33 by 2. ಇಲ್ಲಿ ನಂದಿತಾ 2 1s 2 2s ಈ 2 ಮಠ. ಉಳಿದಿದ್ದು 157 33 into 33, 3 11s 3 3s 00, again 3 11s 300. 157 into 11 into 11 divided by 100 ಎಷ್ಟು ಬರುತ್ತೆ? ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 189.97 ಕಿಲೋಮೀಟರ್ ಸ್ಕ್ವೇರ್. ಇಟ್ ಇಸ್ ದಿ ಏರಿಯಾ ಕವರ್ಡ್ ಬೈ ದಿ ಯಾವುದು? ವಾರ್ನ್ ಏರಿಯಾ ಕವರ್ಡ್ ಬೈ ದಿ ಲೈಟ್ ಹೌಸ್. ಕ್ಲಿಯರಾ? ಡೌಟ್ ಏನಾದ್ರು ಇದೆಯಾ? ನೋ ಸರ್. ಸರ್ ಉಳಿದಿದ್ದನ್ನ ನಾಳೆ ಮುಗಿಸ್ಬೇಡ ಸರ್, ಕೆಲಸ ಆಯ್ತಾ? ನಾಳೆ ಕ್ಲಾಸ್ ಇದೆ, ಮತ್ತೆ ಯಾರಾದ್ರೂ ಊರಿಗೆ ಹೋಗಿ ಕೂತ್ಕೊಂಡಿರಿ. PS